ಬೆಂಗಳೂರಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಚುರುಕುಗೊಂಡಿದೆ. ನಮ್ಮ ಕೇಂದ್ರ ಸರ್ಕಾರ ಮುಂದೆ ಗಣತಿ ಮಾಡಿಸುತ್ತೆ, ಹೇಗೆ ಮಾಡಿಸುತ್ತೆ ನೋಡಿ, ಅದನ್ನ ನೀವೇ ಮಾಡೋದು, ಇಷ್ಟು ಪ್ರಶ್ನೆಗಳು ಬೇಕಾ ಅನ್ನುವಂತಹ ಪ್ರಶ್ನೆಯನ್ನ ಇನ್ನು ಸಿಬ್ಬಂದಿಯ ಮುಂದೆ ವಿ ಸೋಮಣ್ಣ ಇಟ್ಟಿರುವಂತದ್ದು. ನೀವು ಸರ್ಕಾರಕ್ಕೆ ತಿಳಿಸಬೇಕು, ಸರ್ಕಾರಿ ನೌಕರರು ಸರ್ಕಾರದ ಏಜೆಂಟ್ ಆಗಿ ಕೆಲಸ ಮಾಡಬಾರದು ಅಂತ ಇನ್ನು ಶೈಕ್ಷಣಿಕ ಅಂದ್ರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಬಂದಂತಹ ಸಿಬ್ಬಂದಿಗಳಿಗೆ ಪ್ರಶ್ನೆಯನ್ನ ಇಟ್ಟಿರುವಂತದ್ದು ವಿ ಸೋಮಣ್ಣ. ಬೆಂಗಳೂರಿನಲ್ಲಿ ನಿನ್ನೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಒಂದಿಷ್ಟು ವಿಳಂಬ ಆಗಿತ್ತು, ಆದರೆ ಇವತ್ತು ಚುರುಕುಗೊಂಡಿದೆ. ವಿ ಸೋಮಣ್ಣ ನಿವಾಸಕ್ಕೆ 9 ಜನ ಸಿಬ್ಬಂದಿಗಳು ಬಂದಿಳಿದಿತ್ತು. ಇಷ್ಟು ಜನ ಯಾಕೆ ಬಂದಿದ್ದೀರಿ ಅಂತ ವಿ ಸೋಮಣ್ಣ ನಿವಾಸಕ್ಕೆ 9 ಜನ ಸಿಬ್ಬಂದಿ ಬಂದಿರುವಂಥದ್ದು. ಇಷ್ಟು ಜನ ಯಾಕೆ ಬಂದಿದ್ದೀರಾ ಅಂತ ವಿ ಸೋಮಣ್ಣ ಪ್ರಶ್ನೆಯನ್ನ ಇಟ್ಟಿದ್ದಾರೆ. ನಮ್ಮ ಕೇಂದ್ರ ಸರ್ಕಾರ ಮುಂದೆ ಗಣತಿ ಮಾಡಿಸುತ್ತೆ, ಹೇಗೆ ಮಾಡಿಸುತ್ತೆ ನೋಡಿ, ಅದನ್ನ ನೀವೇ ಮಾಡೋದು, ಇಷ್ಟು ಪ್ರಶ್ನೆಗಳು ಬೇಕಾ, ನೀವು ಸರ್ಕಾರಕ್ಕೆ ತಿಳಿಸಬೇಕು, ಸರ್ಕಾರಿ ನೌಕರರು ಸರ್ಕಾರದ ಏಜೆಂಟ್ ಆಗಿ ಕೆಲಸ ಮಾಡಬಾರದು ಅಂತ ವಿ ಸೋಮಣ್ಣ ಹೇಳಿದ್ದಾರೆ. DCM ಸರ್ವರ್ ಮನೆಯಲ್ಲೂ ಇದೆ ಅನ್ನೋದು ಆಪ್ಷನ್ ಇಲ್ಲ ಅಂತ ಹೇಳಿದ್ರು. ಆಪ್ಷನ್ ಕೇಂದ್ರ ಸರ್ಕಾರ ಮಂತ್ರಿ ಆಗಿದ್ದಾರೆ, ಕೇಂದ್ರ ಸರ್ಕಾರ ಸೇವೆ ಬರಕ್ ಬಂದು ಯಾಕೆ ಹಾಕಿದ್ರೆ ಅವೆಲ್ಲ ತಲೆ ಕೆಟ್ಟ ನೀವು ನೋಡ್ಕೋಬೇಕು. ನಮ್ಮ ಸಂಬಂಧ ಒಳ್ಳೆ ಜಲ್ದಿ ತಗೊಳ್ಬೇಕು. ಇನ್ನು ಉಪಜಾತಿ ಯಾವುದು ಅಂತ ಕೇಳಿದ ಪ್ರಶ್ನೆಗೆ ಸೋಮಣ್ಣ ಕೆಂಡಾಮಂಡಲರಾಗಿದ್ದಾರೆ. ಅದೆಲ್ಲ ಯಾಕೆ ಬೇಕು, ಸಿದ್ದರಾಮಯ್ಯ ಜಾತಿ ಅಂತ ಬರೆದುಕೊಳ್ಳಿ, ಮದುವೆ ಆದಾಗ ಎಷ್ಟು ವರ್ಷ ಅಂತ ಪ್ರಶ್ನೆಯನ್ನ ಕೇಳಿದ್ರು, ಇವೆಲ್ಲ ಯಾಕೆ ದುರಂತ, ನಮ್ಮ ಅಪ್ಪ ಅಮ್ಮನ ಕೇಳಬೇಕು, 26 ಅಂತ ಬರೆದುಕೊಳ್ಳಿ ಅಂತ ಚಟಾಕಿಯನ್ನ ಸಿಡಿಸಿದ್ದಾರೆ. ಇದು ಸಿದ್ದರಾಮಯ್ಯ ಓಟಿಗಾಗಿ ಮಾಡ್ತಿರೋದು ಅಂತ ಕಿಡಿಕಾರಿದ್ದಾರೆ ವಿ ಸೋಮಣ್ಣ. ನೋಡಿ, ಯಾರೋ ಅವಿವೇಕಿಗಳು ಹೇಳಿ ಮಾಡಿಸ್ತಾ ಇರುವಂಥದ್ದು. ಅನೇಕ ಪ್ರಶ್ನೆಗಳಿಗೆ ಸಿದ್ದರಾಮಯ್ಯ ಡಿಕೆಶಿ ಹೆಸರನ್ನೇ ಹಾಕೊಳ್ಳಿ ಅಂತ ವಿ ಸೋಮಣ್ಣ ಉತ್ತರಿಸಿದ್ದಾರೆ. DCM ಸರ್ವರ್ ಮನೆಯಲ್ಲೂ ಇದೆ ಅನ್ನೋದು ಆಪ್ಷನ್ ಇಲ್ಲ ಅಂತ ಹೇಳಿದ್ರು. ಆಪ್ಷನ್ ಕೇಂದ್ರ ಸರ್ಕಾರ ಮಂತ್ರಿ ಆಗಿದ್ದಾರೆ, ಕೇಂದ್ರ ಸರ್ಕಾರ ಸೇವೆ ಬರಕ್ ಬಂದು ಯಾಕೆ ಹಾಕಿದ್ರೆ ಅವೆಲ್ಲ ತಲೆ ಕೆಟ್ಟ ನೀವು ನೋಡ್ಕೋಬೇಕು. ನಮ್ಮ ಸಂಬಂಧ ಒಳ್ಳೆ ಜಲ್ದಿ ತಗೊಳ್ಬೇಕು. ಈಗ ಸಿಕ್ಕಿದ್ದಲ್ಲ ಈಗ ಸಿಕ್ಕಿದೆ ಈಗೇನ್ ಗೊತ್ತಾಗ್ತಾರೆ, ಕೇಂದ್ರ ಸರ್ಕಾರದ ಸೇವೆ ಅಂತ ಇದೆ, ಸೇವಾ ಮಾಡಿ ಅಂತ ಇದೆ. ಅದು ಸರ್ ಗೌರ್ಮೆಂಟ್ ಅಲ್ಲಿ ಏನಂದ್ರೆ ಸರ್ ಎಂಪ್ಲಾಯ್ಸ್ ಇರ್ತಾರಲ್ಲ ಸರ್, ಅವಕ್ಕೆ ಬರುತ್ತೆ ಸರ್. ನಮಗೇನು ಬರೋದು ಅನ್ವಯ ಆಗೋದಿಲ್ಲ. UPI ಅಂದ್ರೆ ಸರ್ IAS ಆಫೀಸರ್ ಒಳಗಲ್ಲಿ ಅದನ್ನೆಲ್ಲ ಒಂದು ನಿಮಿಷ ಮಿನಿಸ್ಟರ್ ನಮ್ಗೆ ಏನು ಗೊತ್ತಿರ್ತಾರೆ ಯಾವ ಗ್ರೂಪ್ ಅಂತ ಅಲ್ಲಿ ಕೊಟ್ಟೇ ಇಲ್ಲ ಸರ್. ಸಿದ್ದರಾಮಯ್ಯ ಯಾವ ಗ್ರೂಪ್ ಅಂತ ಹಾಕ್ತೀರಿ, DK ಶಿವಕುಮಾರ್ ಯಾವ ಗ್ರೂಪ್ ಹಾಕಿದ್ರೆ DCM ಸರ್ವರ್ ಮನೆಯಲ್ಲೂ ಇದೆ. ಇನ್ನು ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ಇನ್ನು ಜನಾರ್ದನ್ ಹೆಬ್ಬಾರ್, ಸೋಮಣ್ಣ ಯಾವೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿದ್ದಾರೆ, ಎಲ್ಲಾ ಪ್ರಶ್ನೆಗಳಿಗೂ ಉತ್ತರವನ್ನ ಕೊಟ್ಟಿದ್ದಾರೆ, ಹಾಗೆ ಯಾವೆಲ್ಲ ಪ್ರಶ್ನೆಗಳಿಗೆ ಇವರು ಕೋಪ ಮಾಡ್ಕೊಂಡ್ರು ಅಂತ? ದೀಪ್ತಿ, ಇವತ್ತು ಕೇಂದ್ರ ಸಚಿವ ಸೋಮಣ್ಣ ಅವರ ಮನೆಗೆ ಗಣತಿಗೆ ಬಂದಂತ ಸಂದರ್ಭದಲ್ಲಿ ಇಷ್ಟೊಂದು ಅಧಿಕಾರಿಗಳು ಯಾಕೆ ಬಂದಿದ್ದಾರೆ ಅಂತಾನೆ ಮೊದಲನೇ ಆರಂಭದಲ್ಲಿ ಪ್ರಶ್ನೆ ಮಾಡಿದ್ದಾರೆ ಸೋಮಣ್ಣ ಅವರು. ಯಾಕಂದ್ರೆ ಒಂದು ಮಾಹಿತಿಯನ್ನ ಪಡೆದುಕೊಳ್ಳೋದಕ್ಕೆ ಇಷ್ಟೊಂದು ಅಧಿಕಾರಿಗಳೇ ಬೇಕಾಗತ್ತೆ ಅಂತಂದ್ರೆ ಒಬ್ಬ ವ್ಯಕ್ತಿ ಅಷ್ಟು ಮಾಹಿತಿಯನ್ನ ಎಷ್ಟು ಸಮಯದಲ್ಲಿ ನೀಡಲಿಕ್ಕೆ ಸಾಧ್ಯ ಇದೆ, ಇಷ್ಟು ಕಡಿಮೆ ಅವಧಿಯಲ್ಲಿ ರಾಜ್ಯಾದ್ಯಂತ ಸರ್ವೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಅಧಿಕಾರಿಗಳಿಗೆ ಅದರ ಬಗ್ಗೆ ಸರಿಯಾದಂತ ಮಾಹಿತಿ ಇಲ್ಲ ಅಂತ ವಿಚಾರವನ್ನು ಕೂಡ ಹೇಳಿದ್ದಾರೆ. ಜಾತಿ ಯಾವುದು, ಒಳ ಜಾತಿ ಯಾವುದು, ಇದು ಅದರಲ್ಲಿ ಜಾತಿಯಲ್ಲೂ ಉಪಜಾತಿಗಳ ಹಲವಾರು ಅದನ್ನ ಕೇಳ್ತಾ ಹೋಗ್ತಾರೆ. ಇವರ ಸಮೀಕ್ಷೆ, ರಾಜ್ಯ ಸರ್ಕಾರದ ಸಮೀಕ್ಷೆ ಇರೋದೇ ಮೇಲ್ಜಾತಿಯೋ ಅಥವಾ ಪ್ರಬಲವಾದಂತಹ ಜಾತಿಗಳನ್ನ ತುಳಿಯುವಂತಹ ಕೆಲಸವನ್ನ ಮಾಡೋದಕ್ಕೋಸ್ಕರ ಈ ಸಮೀಕ್ಷೆ ಮಾಡ್ತಾ ಇದೆ ಅಂತ ಹೇಳಿ ಸೋಮಣ್ಣ ಅವರು ಆರೋಪವನ್ನ ಮಾಡಿದ್ದಾರೆ.
ಅಧಿಕಾರಿಗಳಿಗೆ ತರಾಟೆಯನ್ನು ಕೂಡ ತೆಗೆದುಕೊಂಡಿದ್ದಾರೆ. ಇಲ್ಲ ತರದ ಪ್ರಶ್ನೆಗಳನ್ನು ಯಾಕೆ ಕೇಳ್ತೀರಿ ಅನ್ನೋದು ಮಾತನ್ನ ಹೇಳಿದ್ದಾರೆ. ಆದಾಯ ಎಷ್ಟು ಇನ್ನೊಂದೆಷ್ಟು ಅಂತ ಕೇಳಿದಾಗ ನಾನು ಟ್ಯಾಕ್ಸ್ ಪೇಯರ್ ಇದ್ದೀನಿ, ಟ್ಯಾಕ್ಸ್ ಪೇ ಮಾಡ್ತಾ ಇರೋಂಥ ಹಿನ್ನೆಲೆಯಲ್ಲಿ ನಿಮ್ಗೆ ಅಲ್ಲಿಯೇ ಸಿಗತ್ತೆ, ಮಾಹಿತಿ ಸಿಗತ್ತೆ, ಎಲ್ಲ ಸಂಪೂರ್ಣವಾಗಿ ತೆರೆದಿರುವಂತ ವಿಚಾರ ಇರುತ್ತೆ. ನಮ್ಗೆ ಕೆಲವೊಂದು ವಿಚಾರದಲ್ಲಿ ಅನವಶ್ಯಕವಾದಂತ ಪ್ರಶ್ನೆಗಳನ್ನ ಕೇಳಿ ಯಾಕೆ ಗೊಂದಲಗಳನ್ನ ಸೃಷ್ಟಿ ಮಾಡ್ತಾ ಇದ್ದೀನಿ ಅನ್ನೋ ಮಾತನ್ನು ಕೂಡ ಸೋಮಣ್ಣ ಇವತ್ತು ಹೇಳಿದ್ದಾರೆ. ಅಲ್ಲದೆ ಸಮೀಕ್ಷೆ ಸಂದರ್ಭದಲ್ಲಿ 1 ಗಂಟೆ 5 ನಿಮಿಷಗಳ ಕಾಲ ಸಮೀಕ್ಷೆ ಆಗಿದೆ. ಅಂದ್ರೆ ಅವರು ಅಧಿಕಾರಿಗಳ ಸಮಯವನ್ನು ತೆಗೆದುಕೊಂಡಿದ್ದಾರೆ. ಸಂಪೂರ್ಣ ಮಾಹಿತಿಯನ್ನ ಕೂಡ ಅವ್ರಿಗೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಅನವಶ್ಯಕ ಪ್ರಶ್ನೆಗಳನ್ನ ಅದರಲ್ಲಿ ಹಾಕಿರೋ ಕಾರಣಕ್ಕಾಗಿ ಅಧಿಕಾರಿಗಳಿಗೆ ಸರಿಯಾದಂತ ಮಾಹಿತಿ ಇಲ್ಲ. ಒಂದು ಮನೆಯಲ್ಲಿಯೇ ಇಷ್ಟೊಂದು ಸಮಯ ಆದ್ರೆ ಇವರು ನಿಗದಿತ ಸಮಯದ ಒಳಗಡೆ ಮುಗಿಸ್ಲಿಕ್ಕೆ ಸಾಧ್ಯ ಇದೆಯಾ? 6 ತಿಂಗಳ ಕಾಲ ಕನಿಷ್ಠ ಸಮಯ ಬೇಕೇ ಬೇಕು ಇದಕ್ಕೆ. ಮತ್ತೆ ಇದು ಸಂಪೂರ್ಣ ಅವೈಜ್ಞಾನಿಕವಾಗಿದೆ ಅಂತ ಹೇಳಿ ಸೋಮಣ್ಣ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗಳ ಜೊತೆಯಲ್ಲಿ ಮಾಹಿತಿಯನ್ನ ನೀಡಿದಾದ ನಂತರದಲ್ಲಿ ಮಾಧ್ಯಮ ಜೊತೆ ಮಾತಾಡ್ತಾ ಹೇಳಿದ್ರು, ಇಲ್ಲಿ ಸಿದ್ದರಾಮಯ್ಯನವರ ಉದ್ದೇಶ ಏನು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗತ್ತೆ. ಇವ್ರದ್ದು ಸಮೀಕ್ಷೆ ಅಂತ ಹೇಳುವಂತ ವಿಚಾರ ಏನಿದೆ, ಇದು ಒಂದು ಪ್ರಬಲ ವರ್ಗವನ್ನ ತುಳಿಯೋದಕ್ಕೋಸ್ಕರ ಮಾಡ್ತಾ ಇರೋದು. ತಮ್ಮ ಅಧಿಕಾರವನ್ನ ಉಳಿಸ್ಕೊಳ್ಳೋದಕ್ಕೆ, ತಮ್ಮ ಅವಧಿಯನ್ನ ಮುಂದುವರಿಸ್ಕೊಳ್ಳೋದಕ್ಕೆ, ಯಾರನ್ನೋ ತೃಪ್ತಿ ಪಡಿಸೋದಕ್ಕೆ ಈ ರೀತಿ ಕೆಲಸವನ್ನ ಸಿದ್ದರಾಮಯ್ಯದವರು ಮಾಡ್ತಾ ಇದ್ದಾರೆ. ತಕ್ಷಣನೇ ಇದನ್ನ ನಿಲ್ಲಿಸಿ ಒಂದು ತಾಂತ್ರಿಕ ಸಮಿತಿಯನ್ನ ರಚನೆ ಮಾಡ್ಲಿ ಸರ್ಕಾರ. ತಾಂತ್ರಿಕ ಸಮಿತಿಯ ರಚನೆ ಮಾಡಿದ ನಂತರದಲ್ಲಿ ಇದರಲ್ಲಿರುವಂತಹ ಲೋಪದೋಷಗಳನ್ನ ತೆಗೆದು ಬಹಳ ಸಂಕ್ಷಿಪ್ತವಾಗಿ ಮಾಹಿತಿಯನ್ನ ಪಡ್ಕೊಳ್ಳುವಂತ ಕೆಲಸಗಳನ್ನ ಸರ್ಕಾರ ಮಾಡ್ಬೇಕು ಅನ್ನೋಂಥ ವಿಚಾರವನ್ನು ಕೂಡ ಹೇಳಿದ್ದಾರೆ. ಇನ್ನೊಂದು ಪ್ರಶ್ನೆಯಲ್ಲಿ ನಾವು ಕೇಳಿದಾಗ ಈ ಲಿಂಗಾಯತ ಕ್ರಿಶ್ಚಿಯನ್, ದಲಿತ ಕ್ರಿಶ್ಚಿಯನ್ ಈ ರೀತಿಯ ಜಾತಿಗಳ ಕಾಲಂಗಳನ್ನ ಸೃಷ್ಟಿ ಮಾಡಲಾಗಿತ್ತು, ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ಆನಂತರದಲ್ಲಿ ಅದು ಈಗಲೂ ಇದೆಯಾ ಅಂತ ಕೇಳಿದಾಗ ಎಲ್ಲವೂ ಕೂಡ ಹಾಗೆ ಇದೆ ಅನ್ನೋ ವಿಚಾರವನ್ನ ಸೋಮಣ್ಣ ಅವರು ಹೇಳಿದ್ದಾರೆ. ಅಂದ್ರೆ ರಾಜ್ಯ ಸರ್ಕಾರ ಇಲ್ಲಿ ಜಾತಿಗಳನ್ನ ಒಡೆಯೋದಕ್ಕೆ ಮುಂದಾಗ್ತಾ ಇದೆ, ಒಂದು ಯಾವುದೋ ಸಮುದಾಯವನ್ನ ತೃಪ್ತಿಪಡಿಸೋದಕ್ಕೆ ಮುಂದಾಗ್ತಾ ಇದೆ. ಇಂತಹ ಆರೋಪಗಳನ್ನ ಸೋಮಣ್ಣ ಅವರು ಮಾಡಿದ್ದಾರೆ. ರಾಜ್ಯ ಸರ್ಕಾರ ಒಟ್ಟಾರೆಯಾಗಿ ಇದು ಅವೈಜ್ಞಾನಿಕವಾಗಿ ಮಾಡ್ತಾ ಇದೆ, ಇದರಲ್ಲಿ ಯಾವುದೇ ರೀತಿಯ ಹೊರಳಿಲ್ಲ. DK ಶಿವಕುಮಾರ್ ಅವರು ನಿನ್ನೆ ಮಾಧ್ಯಮದಲ್ಲಿ ಸಮೀಕ್ಷೆ ಮಾಡುವಂತ ಸಂದರ್ಭದಲ್ಲೂ ಸಹಿತ ಇಂತಹ ಪ್ರಶ್ನೆಗಳು, ಅನವಶ್ಯಕ ಪ್ರಶ್ನೆಗಳು ಬೇಕಾ ಅಂತ ಹೇಳಿ ಗದರದ ವಿಚಾರಕ್ಕೂ ಸಹಿತ ಸೋಮಣ್ಣ ಅವರು ಅವರ ಭಾವನೆಯನ್ನ ನಾನು ಸ್ವಾಗತ ಮಾಡ್ತೀನಿ. ಆದ್ರೆ ಉಪಮುಖ್ಯಮಂತ್ರಿಯಾಗಿ, ಪ್ರಬಲ ಉಪಮುಖ್ಯಮಂತ್ರಿಯಾಗಿ ಇರುವಂತಹ DK ಶಿವಕುಮಾರ್ ಅವರು ಈ ಸರ್ಕಾರದ ಭಾಗವಾಗಿದ್ದುಕೊಂಡು ಈ ರೀತಿಯ ಮಾತುಗಳನ್ನ ಹೇಳಿದಷ್ಟೇ ಸಾಲದು, ಇದರಲ್ಲೂ ಕೂಡ ಅವರು ಕೂಡ ಭಾಗಿಯಾಗ್ತಾರೆ, ಅವರು ಕೂಡ ಪಾಲ್ದಾರರಾಗ್ತಾರೆ. ಅದ್ರ ಬಗ್ಗೆ ಅವರು ಮತ್ತೆ ಕ್ರಮವನ್ನ ತೆಗೆದುಕೊಳ್ಬೇಕಾಗಿತ್ತು. ಈ ರೀತಿಯ ಸಮೀಕ್ಷೆ ಮಾಡ್ತಾ ಇರೋ ಸಂದರ್ಭದಲ್ಲಿ ನೇರವಾಗಿ ಅಲ್ಲಿ ಸಮೀಕ್ಷೆಗೆ ಬಂದಂತ ಸಂದರ್ಭದಲ್ಲಿ ಅಸಮಾಧಾನ ವ್ಯಕ್ತಪಡಿಸೋದಕ್ಕಿಂತ ಹೆಚ್ಚಾಗಿ ಮುಂಚಿತವಾಗಿ ಅವರು ಕೂಡ ಇದರಲ್ಲಿ ಸರ್ಕಾರದ ಭಾಗವಾಗಿರೋದ್ರಿಂದ ಈ ರೀತಿಯ ಅವೈಜ್ಞಾನಿಕ ಸರ್ವೆ ಆಗದೇ ಇರುವ ಹಾಗೆ ನೋಡ್ಕೋಬೇಕಾಗಿತ್ತು ಅಂತ ವಿಚಾರವನ್ನ ಕೂಡ ಸೋಮಣ್ಣ ಅವರು ಹೇಳಿದ್ದಾರೆ. ರಾಜ್ಯ ಸರ್ಕಾರ ತಕ್ಷಣವೇ ಇದನ್ನ ನಿಲ್ಲಿಸಬೇಕು, ಹಿಂಪಡಿಲಿ ಅಂತ ಮಾತನ್ನು ಕೂಡ ಹೇಳ್ತಾ, ದೇವರಾಜ್ ಅರಸು ಅವರ ಹೆಸರಿನಲ್ಲಿ ಅವರಿಗೆ ಅವಮಾನ ಮಾಡೋ ರೀತಿಯಲ್ಲಿ ಸರ್ಕಾರ ನಡ್ಕೊಳ್ತಾ ಇದೆ. ಅವರ ಹೆಸರಿನಲ್ಲಿ ಅವರ ಫೋಟೋ ಹಾಕಿ ಬುಕ್ ಪ್ರಿಂಟ್ ಮಾಡ್ಕೊಂಡು ಬಂದಿದೆ ಸಮೀಕ್ಷೆಗೆ. ಇದು ಅವರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ. ರಾಜ್ಯ ಸರ್ಕಾರ ದೇವರಾಜ್ ಅರಸು ಅವರಿಗೂ ಸಹಿತ ಗೌರವಕ್ಕೆ ಧಕ್ಕೆ ಆಗೋ ರೀತಿಯಲ್ಲಿ ನಡ್ಕೊಂಡಿದೆ. ಯಾವತ್ತೂ ಕೂಡ ಅರಸವರು ಈ ರೀತಿಯ ಸಮೀಕ್ಷೆಗಳನ್ನ ಮಾಡಿರ್ಲಿಲ್ಲ ಅಂತ ಹೇಳಿ ಇವತ್ತು ಸೋಮಣ್ಣ ಅವರು ಹೇಳಿದ್ದಾರೆ. ರಾಜ್ಯ ಸರ್ಕಾರದ ಗಣತಿಯನ್ನ, ಜಾತಿ ಗಣತಿ ವಿಚಾರವನ್ನ ಸಂಪೂರ್ಣವಾಗಿ ತಿರಸ್ಕರಿಸುವ ರೀತಿಯಲ್ಲಿ ಮಾತನಾಡಿ ತಕ್ಷಣನೇ ಅದನ್ನ ಪುನರ್ ಪರಿಶೀಲಿಸಿ ತಾಂತ್ರಿಕ ಸಮಿತಿಯನ್ನ ರಚನೆ ಮಾಡ್ಲಿ ಅನ್ನೋ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ಸೋಮಣ್ಣ ಅವರು ಮಾತಾಡ್ತಾ ಹೇಳಿದ್ದಾರೆ. ದೀಪ್ತಿ, ಥ್ಯಾಂಕ್ ಯು ಜನಾರ್ದನ್ ಹೆಬ್ಬಾರ್ ನಿಮ್ಮೆಲ್ಲ ಮಾಹಿತಿಗಾಗಿ.